ಸಂಡೂರು ಪಟ್ಟಣದಲ್ಲಿ ಶ್ರೀ ಕುಮಾರಸ್ವಾಮಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 4/1/2026 ಭಾನುವಾರದಂದು ನಡೆದ ಗುರುವಂದನೆ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಜಯನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾ ಅಧಿಕಾರಿ ಅನ್ನದಾನಯ್ಯ ಸ್ವಾಮಿಯವರು ಮಾತನಾಡಿ, ಸಂಡೂರು ಪಟ್ಟಣದಲ್ಲಿ ಮಕ್ಕಳ ಅಕ್ಷರ ಅಭ್ಯಾಸಕ್ಕೆ ಅನುಕೂಲವಾಗಲೆಂದು 1889ರಲ್ಲಿ ಪ್ರಪ್ರಥಮವಾಗಿ ಒಂದು ಕೊಠಡಿಯಲ್ಲಿ ಪಾಠವನ್ನು ಪ್ರಾರಂಭಿಸಲಾಯಿತು. ನಂತರ 1949ರಲ್ಲಿ ತಾತಪ್ಪ ಎನ್ನುವವರ ಮನೆಯಲ್ಲಿ 1ನೇ ತರಗತಿಯನ್ನು ಪ್ರಾರಂಭಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುಗೆಯಾಗಿ ನೀಡಿದರು. ಶಿಕ್ಷಣ ಕಲಿಯುವ ಮಕ್ಕಳ ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿ ಹೆಚ್ಚಾದಂತೆ ಪಟ್ಟಣದಲ್ಲಿರುವ ಮರಾಠಿ ಸತ್ಯಪ್ಪ ಅವರ ಕಾಂಪೌಂಡ್ನಲ್ಲಿ 1ರಿಂದ 5ನೇ ತರಗತಿಯವರೆಗೆ ಶಾಲೆಯನ್ನು ಪ್ರಾರಂಭಿಸಿದ್ದು, ನಂತರ ಪುನಃ ಮಕ್ಕಳ ಸಂಖ್ಯೆ ಸಾಗರೋಪಾದಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದ್ದರಿಂದ ಸಂಡೂರಿನ ಶ್ರೀ ವಿಠೋಬಾ ಮಂದಿರದ ಎದುರು ಮಹಾರಾಜರಾದ ಎಂ.ವೈ. ಗೋರ್ಪಡೆಯವರ ಛತ್ರದ ನಿವೇಶನಕ್ಕೆ ಈ ಶಾಲೆಯನ್ನು ಸ್ಥಳಾಂತರಿಸಿ 6ರಿಂದ 7ನೇ ತರಗತಿಯವರೆಗೂ ನಡೆಸಲಾಯಿತು. ನಂತರ ಶಿಕ್ಷಣ ಪ್ರೇಮಿ ಗೊಗ್ಗ ಸಿದ್ದರಾಮಯ್ಯ ಅವರು ಈ ಜಾಗದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಸಂಡೂರಿನ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗಾಗಿ ಸುಮಾರು 8 ಕೊಠಡಿಗಳುಳ್ಳ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಂಡರು. ಆದ್ದರಿಂದ ಈ ಶಾಲೆಗೆ ಅವರ ಕುಟುಂಬದ ಹೆಸರಿಡಬೇಕು ಎಂಬುದು ಸ್ಥಳೀಯರು ಒತ್ತಾಯಿಸಿದ್ರು ಸಹ ಇದಕ್ಕೆ ಒಪ್ಪದೆ ಗೊಗ್ಗ ಸಿದ್ದರಾಮಯ್ಯ ಅವರು ಶಾಲೆಗೆ ಸಂಡೂರಿನ ಆರಾಧ್ಯ ದೈವ ಶ್ರೀ ಕುಮಾರಸ್ವಾಮಿಯ ಹೆಸರನ್ನು ನಾಮಕರಣ ಮಾಡಲು ಸೂಚಿಸಿದ್ರು. ಅಂದಿನಿಂದ ಈವರೆಗೂ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಾಗರೋಪಾದಿಯಲ್ಲಿ ಅಕ್ಷರ ಕಲಿತು ಜ್ಞಾನವನ್ನು ಹೆಚ್ಚಿಸಿಕೊಂಡು ಇಂದು ಅನೇಕ ಉನ್ನತ ಸ್ಥಾನಮಾನಗಳನ್ನು ಹೊಂದಿದ್ದಾರೆ ಅಂತ ಹೇಳಿದರು. ಶಾಲೆಯ ವಿನೂತನವಾಗಿ ಹಳೆಯ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಜನಪ್ರಿಯ ಕಾಲಕ್ಕೆ ಆ ಟೈಮಲ್ಲಿ ಸಂಡೂರಿನಲ್ಲಿ ವಿಪರೀತ ನೀರಿನ ಬರ. ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ 1 ಗಂಟೆ 2 ಗಂಟೆಗೆ ಕೊಡ ಹಿಡ್ಕೊಂಡು ನಾವು ನಮ್ಮ ಮನೆ ಇದ್ದಿದ್ದು ಬಜಾರಿಂದ ಪಾಂಡುಮಿಶ್ರ ಮನೆ ಮುಂದೆ ಒಂದು ಬೋರ್ವೆಲ್ ತರದಿತ್ತು. ಅಲ್ಲಿ ರಾತ್ರಿ 2 ಗಂಟೆಗೆ ಹೋಗಿ ನೀರು ತುಂಬಿಸ್ಕೊಳ್ತಾ ಇದ್ವಿ ನಮಗೆ. ಯಾಕಂದ್ರೆ ಅಷ್ಟು ಪರಿ ಸರದಿ ಇರ್ತಾ ಇತ್ತು. ರಾತ್ರಿ 2 ಗಂಟೆ ಹೊತ್ತಲ್ಲಾದ್ರೆ ಸ್ವಲ್ಪ ಕಡಿಮೆ ಜನ ಇರ್ತಿದ್ರು ಅಂತ ಆ ಟೈಮಲ್ಲಿ ಹೋಗಿ ನೀರು ತುಂಬಿಸ್ಕೊಂಡು ಮನೆಗೆ ನೀರು ತಂದು ಹಾಕ್ತಾ ಇದ್ವಿ. ಬರೀ ನಾನೊಂದೇ ಅಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದಿದ್ದು, ನಮ್ಮ ಮೇಷ್ಟ್ರು ಕೂಡ, ಲಕ್ಷ್ಮಣರಾವ್ ಮೇಷ್ಟ್ರು ಇದ್ರು, ಅವಾಗ ತೀರ್ಕೊಂಡಿದ್ದಾರೆ. ಇವಾಗ ನನಗೆ